ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ಮತ ಪ್ರವರ್ತಕರಲ್ಲಿ ಬರುವಂತಹ ಬಸವಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಇದರಲ್ಲಿ ಮಹತ್ವ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಮಾದರಸ ಮಾದಲಾಂಬಿಕೆ ಇವರ ಉದರದಲ್ಲಿ ಜನಿಸಿದ ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಇವರಿಗೆ ಉಪನಯನ ಪದ್ಧತಿ ಇತ್ತು. ಆದರೆ ಇವರು ತಾಯಿಯ ಸಹೋದರಿ ಮತ್ತು ಇವರ ಗೆಳೆಯರು ಉಪನಯನ ಮಾಡಿಸಿಲ್ಲವೆಂದು ಇವರು ಉಪನಯನವನ್ನು ತಿರಸ್ಕರಿಸಿ ಬಿಜ್ಜಳನ ಆಸ್ಥಾನಕ್ಕೆ ತೆರಳಿದರು. ಇವರು ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಬಿಜ್ಜಳನ ಆಸ್ಥಾನದಲ್ಲಿ ಹಣಕಾಸಿನ ಸಚಿವರಾಗಿ ಸೇವೆ ಸಲ್ಲಿಸಿದರು. ನಂತರ ಬಿಜ್ಜಳನ ಇವರ ನಿಷ್ಠೆಯನ್ನು ಮೆಚ್ಚಿಕೊಂಡು ಇವರಿಗೆ ಪ್ರಧಾನಿಯನ್ನಾಗಿ ಮಾಡಿದರು. ಭಾರತದ ಮೊದಲ ಸಂಸತ್ತು ಎನಿಸಿಕೊಂಡ ಅನುಭವ ಮಂಟಪವನ್ನು ಇವರು ನಿರ್ಮಿಸಿದರು. ನಂತರ ಇವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು.